ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 21ನೆಯ ಶ್ಲೋಕ. ತಟಿಲ್ಲೇಖಾತನ್ವೀಂ ತಪನಶಶಿ ವೈಶ್ವಾನರಮಯೀಂ ನಿಷಣ್ಣಾಂ ಷಣ್ಣಾಮಪ್ಯುಪರಿ ಕಮಲಾನಾಂ ತವ ಕಲಾಂ ಮಹಾಪದ್ಮಾಟವ್ಯಾಂ ಮೃದಿತಮಲಮಾಯೇನ ಮನಸ ಮಹಾಂತಃ ಪಶ್ಯಂತೋ ದಧತಿ ಪರಮಾಹ್ಲಾದಲಹರೀಂ. ಹೇ ಭಗವತಿಯೇ, ನೀನು ಮಿಂಚಿನ ಬಳ್ಳಿಯಂತೆ ಸೂಕ್ಷ್ಮವಾಗಿಯೂ ನೀಳವಾಗಿಯೂ ಪ್ರಕಾಶಮಾನವಾಗಿ ಹೊಳೆಯುವಂತಹ ಸೂರ್ಯ ಚಂದ್ರ ಅಗ್ನಿಗಳ ರೂಪವಾಗಿದ್ದು 6 ಚಕ್ರಗಳ ಮೇಲೆ ಮಹಾಪದ್ಮಾಟವಿ ಅನಿಸಿದಂತಹ ಸಹಸ್ರಾರ ಕಮಲದಲ್ಲಿ ಕುಳಿತಿರುವ ನಿನ್ನ ಸಾದಾಖ್ಯ ಕಲೆಯನ್ನು ಕಾಮಕ್ರೋಧಾದಿಗಳೇ ಮೊದಲಾದ ಮಾಯಾ ಮಲಗಳೆಂಬುದನ್ನು ಕಳೆದುಕೊಂಡಿರುವವರು ಚಿತ್ತ ಸಂಸ್ಕಾರವನ್ನು ಹೊಂದಿ ಧ್ಯಾನಿಸುವ ಮಹಾತ್ಮರು ಪರಮಾನಂದದ ಅಮೃತ ಪ್ರವಾಹವನ್ನ ಸದಾಕಾಲ ಅನುಭವಿಸುತ್ತಾರೆ ಅಂತ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಆ ಪರಬ್ರಹ್ಮ ಸ್ವರೂಪಳಾದ ಅಮ್ಮನನ್ನ ಸ್ತುತಿ ಮಾಡಿದ್ದಾರೆ. ಆತ್ಮೀಯರೇ, ಈ ಶ್ಲೋಕದಲ್ಲಿ ಗುರುಗಳು ನಮ್ಮಲ್ಲೇ ಇರಬಹುದಾದಂತಹ ಅಖಂಡವಾದ ಪರಮಾನಂದವನ್ನ ಹೊಂದುವುದು ಹೇಗೆ ಅನ್ನುವ ಸಾಧನಾ ಕ್ರಮವನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ನೋಡಿ, ಆರಂಭ ಮಾಡಿರುವಂಥದ್ದು ತಟಿಲ್ಲೇಖಾತನ್ವೀಂ ತಪನಶಶಿ ವೈಶ್ವಾನರಮಯೀಂ. ಸ್ವಲ್ಪ ವಿಸ್ತಾರವಾದ ಚಿಂತನೆಯನ್ನ ಅಪೇಕ್ಷೆ ಪಡುವಂತಹ ಸಾಲು ಇದು. ತಟಿಲ್ಲೇಖಾತನ್ವೀಂ ಅಂತಂದ್ರೆ ಮಿಂಚಿನ ಬಳ್ಳಿಯಂತೆ ಕಾಂತಿಮಯವಾಗಿದ್ದಾಳೆ ಅಮ್ಮ ಅಂತ. ನೀವಾರ ಶುಕವಿತ್ತನ್ವಿ ಪೀತಾ ಭಾಸ್ವತ್ಯಣೂಪಮ ಅಂತ ಹೇಳಿದಂತೆ ಆ ಕುಂಡಲಿನಿಯು ಸುಷುಮ್ನಾನಾಡಿಯ ಮೂಲಕ ಸೂರ್ಯ ಚಂದ್ರ ಅಗ್ನಿಯಂತಹ ಮಹಾಕಾಂತಿಮಯವಾಗಿ ಆ ಚಿಚ್ಚಕ್ತಿ ಇಡೀ ಶರೀರಕ್ಕೆ ಚೈತನ್ಯವನ್ನ ಪ್ರಕಾಶವನ್ನ ಪ್ರಸಾರ ಮಾಡ್ತಾ ಇದ್ದಾಳೆ ಅಂತ. ನೋಡಿ, ಈ ಚಿಚ್ಚಕ್ತಿ ಎಂಬ ಕುಂಡಲಿಯನ್ನ ಹೇಗೆ ಧ್ಯಾನಿಸಬೇಕು ಅಂತ ಹೇಳಿ ಮಂತ್ರಕಾರಿಕೆಯಲ್ಲಿ ಹೇಳಿದ್ದಾರೆ. ಆ ಮೂಲಾಧಾರಾತ್ ಆ ಬ್ರಹ್ಮ ಬಿಲಂ ಬಿಲಸಂತೀಂ ಬಿಸತಂತು ತನೀಯಸೀಂ ವಿದ್ಯುತ್ ಪಿಂಜ ಪಿಂಜರಾಂ ವಿವಸ್ವದ್ವೈತ ಭಾಸ್ವತ್ ಪ್ರಕಾಶಾಂ ಪರಚಿತಿಂ ಭಾವಯೇತ್ ಅಂತ ಹೇಳಿದ್ದಾರೆ. ಅಂದರೆ ಮೂಲಾಧಾರದಿಂದ ಬ್ರಹ್ಮರಂಧ್ರದವರೆವಿಗೂ ವಿದ್ಯುತ್ತಿನಂತೆ ಈ ಮಹಾಕಾಂತಿಯಿಂದ ಕೂಡಿರುವಂತಹ ಪರಚಿತಿಯನ್ನ ನಾವು ಧ್ಯಾನಿಸಬೇಕು. ಇದಕ್ಕೆ ಮತ್ತೊಂದು ಶಾಸ್ತ್ರ ಪ್ರಮಾಣವನ್ನು ಕೊಡ್ತಾರೆ. ಮೂಲಾದಿ ಬ್ರಹ್ಮರಂಧ್ರಾಂತಾಂ ಸ್ಫುರತ್ ವಿದ್ಯುಲ್ಲತಾ ಕೃತಿಂ ಧ್ಯಾಯೇತ್ ಕುಂಡಲಿನೀಂ ದೇವಿಂ ತದ್ವಿದ್ಯಾಂ ಅಂತ ಹೇಳಿ ಅದಕ್ಕೆ ಮತ್ತೊಂದು ಪ್ರಮಾಣವನ್ನು ಕೊಟ್ಟಿದ್ದಾರೆ. ಹೀಗೆ ಮಿಂಚಿನ ಬಳ್ಳಿಯಂತಿರುವ ಈ ಕುಂಡಲಿನಿಯು ಕಮಲದ ನಾಳದ ಒಳಗೆ ಇರಬಹುದಾದ ಸೂಕ್ಷ್ಮವಾದ ತಂತುವಿನಂತೆ ಇದ್ದಾಳೆ, ಅತ್ಯಂತ ಪ್ರಕಾಶಮಾನವಾಗಿದ್ದಾಳೆ. ಆ ಪ್ರಕಾಶ ಹೇಗಿದೆ ಅಂದರೆ 3 ತೇಜಸ್ಸಿಗಳಿಂದ ಕೂಡಿರುವಂಥದ್ದು. ಯಾವುದದು 3 ತೇಜಸ್ಸು ಅಂತಂದ್ರೆ ತಪನ ಶಶಿ ವೈಶ್ವಾನರಮಯೀಂ ಅಂತ ಹೇಳಿದ್ದಾರೆ. ಅದಕ್ಕೆ ಶುಕ್ರ ಸಂಹಿತೆ ಹೀಗೆ ಹೇಳುತ್ತೆ: ಪಾವಕಸ್ಯಾರ್ಚಿಷಾ ಭಾನುರ್ಜ್ಯೋತಿಷಾ ಮಹಸಾ ವಿಧೋಃ ದೋಹಮಾನ ಸುಧಾಧಾರ ದ್ವಿಸಪ್ತಿ ಸಹಸ್ರಧಾ ಗುಪ್ತಚರಾ ಕುಂಡಲಿನಿ ತೃಪ್ತಾನಸ್ಮಾನ್ ತನೋತು ಸಾ ಅಂತ ಹೇಳಿದೆ. ಅಂದರೆ ಅಗ್ನಿಯ ತೇಜಸ್ಸಿನಂತೆ, ಸೂರ್ಯನ ಪ್ರಕಾಶದಂತೆ, ಚಂದ್ರನ ಕಾಂತಿಯಂತೆ ಹೊಳೆಯುತ್ತಿರುವ ಆ ಕುಂಡಲಿನಿಯು ನಮ್ಮ ದೇಹದಲ್ಲಿ ರಹಸ್ಯವಾಗಿ ಸಂಚಾರ ಮಾಡುತ್ತಾ 72,000 ನಾಡಿಗಳನ್ನು ಆ ಸುಧಾಧಾರೆಯಿಂದ ತೃಪ್ತಿಪಡಿಸಲಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಈ ಕುಂಡಲಿನಿ ಶಕ್ತಿಯು ಮಿಂಚಿನ ಬಳ್ಳಿಯಂತೆ ಪರಮ ಪ್ರಕಾಶದಿಂದ ಈ ಸೂರ್ಯ ಚಂದ್ರ ಅಗ್ನಿಗಳ ತೇಜಸ್ಸಿನಂತೆ ಹೇಗೆ ಸಂಚಾರ ಮಾಡ್ತಾ ಇದ್ದಾಳೆ ಅಂದರೆ ನಿಷಣ್ಣಾಂ ಷಣ್ಣಾಮಪ್ಯುಪರಿ ಕಮಲಾನಾಂ ತವ ಕಲಾಂ. ಮಿಂಚಿನಂತಿರುವ ಆ ಪರಚಿತಿಯು ನಮ್ಮಲ್ಲಿನ ಕುಲಮಾರ್ಗ ಅನಿಸಿದಂತಹ ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪೂರ, ಅನಾಹತ,
ವಿಶುದ್ಧ, ಆಜ್ಞಾ ಅನ್ನುವ 6 ಕಮಲಗಳನ್ನು ದಾಟುತ್ತಾ ದಾಟುತ್ತಾ ಊರ್ಧ್ವಕ್ಕೆ ಮೇಲೆ ಸಾಗುತ್ತಾ ಹೋಗಿದೆ. ಕೊನೆಗೆ ಅಕುಲ ಎಂಬ ದಿವ್ಯ ಭೂಮಿಕೆ ಇದೆ ಅಂತ ನೋಡಿ. ಹೀಗೆ ಈ ದಿವ್ಯ ಭೂಮಿಕೆಗಳನ್ನ, ಈ ಕಮಲಗಳನ್ನ, ಕುಂಡಲಿನಿ ಶಕ್ತಿ ದಾಟಿ ಹೋಗುವುದನ್ನೇ ಶ್ರೀ ಸೂಕ್ತದಲ್ಲಿ ಹೀಗೆ ಹೇಳಿದ್ದಾರೆ: ಶ್ರಿಯಂ ವಾಸಯೇ ಕುಲಂ ಮಾತರಂ ಪದ್ಮಮಾಲಿನೀಂ ಅಂತ. ಅಲ್ಲಿ ನಿನ್ನ ಸಾದಾಖ್ಯ ಕಲೆಯನ್ನ ಭಾವಿಸಬೇಕು. ಎಲ್ಲಿ ಅಂತಂದ್ರೆ ಅಕುಲ ಎನಿಸಿದ ದಿವ್ಯ ಭೂಮಿಕೆ ಸಹಸ್ರಾರದಲ್ಲಿ ಅಂತ. ಈ ಸಾದಾಖ್ಯ ಕಲೆ ಅಂತಂದ್ರೆ ಇದಕ್ಕೆ ಧ್ರುವಾಕಲ, ಷೋಡಶೀಕಲಾ ಅನ್ನುವ ಹೆಸರೂ ಇದೆ ಅಂತ. ಈ ಸಾದಾಖ್ಯ ಕಲೆಯು 16 ಕಲೆಗಳಿಂದ ಕೂಡಿರುವಂಥದ್ದು. ಅಲ್ಲಿ ಹೋಗಿ ಸೇರಬೇಕು ಮಾನಸಿಕವಾಗಿ. ಹೀಗೆ ಊರ್ಧ್ವವಾಗಿ ಸಾಗಿ ಬಂದ ಆ ಮಿಂಚಿನಂತಹ ಕುಂಡಲಿನಿಯು ಮಹಾಪದ್ಮಾಟವ್ಯಾಂ ಮೃದಿತ ಮಲಮಾಯೇನ ಮನಸ. ಇಲ್ಲಿ ಮಹಾಪದ್ಮಾಟವ್ಯಾಂ ಅಂತಂದ್ರೆ ಒಂದಷ್ಟು ಅರ್ಥಗಳನ್ನ ಬೇರೆ ಬೇರೆಯ ದೃಷ್ಟಿಕೋನದಿಂದ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ರುದ್ರಯಾಮಲದಲ್ಲಿ ಹೇಳಿದಂತೆ ಈ ಮಹಾಪದ್ಮಾಟವ್ಯಾಂ ಅಂದ್ರೆ ಏನಪ್ಪ ಅಂದ್ರೆ 3 ಲಕ್ಷ ಯೋಜನ ವಿಸ್ತಾರವಾಗಿರಬಹುದಾದ ಮಹಾಪದ್ಮ, ಅದರಲ್ಲಿ ಅಮ್ಮ ವಾಸವಾಗಿದ್ದಾಳೆ ಅಂತ. 3 ಲಕ್ಷ ಯೋಜನ ವಿಸ್ತಾರವಾಗಿರುವ ಮಹಾಪದ್ಮವಂತೆ, ಇನ್ನು ಹೇಗಿರಬೇಕದು? ಅಲ್ಲಿ ಅಮ್ಮ ಇದ್ದಾಳೆ, ಇದು ಒಂದು ಭಾವ. ಎರಡನೆಯ ದೃಷ್ಟಿಯಲ್ಲಿ ಹೇಳ್ತಾರೆ ಶ್ರೀಚಕ್ರವೇ ಮಹಾಪದ್ಮವನ. ಆ ಮಹಾಪದ್ಮವನವಾದಂತಹ ಶ್ರೀಚಕ್ರದ ಕೇಂದ್ರ ಬಿಂದು, ಆ ಸರ್ವಾನಂದಮಯ ಚಕ್ರವೇ ಅಮ್ಮನ ವಾಸಸ್ಥಾನ. ಆ ಕೇಂದ್ರದಲ್ಲಿ, ಆ ಮಹಾಪದ್ಮದ ಮಧ್ಯದಲ್ಲಿ ಅಮ್ಮ ಇದ್ದಾಳೆ ಅಂತ. ಇನ್ನು ಮೂರನೆಯ ದೃಷ್ಟಿಯಲ್ಲಿ ನಮ್ಮ ಶಿರಸ್ಸಿನ ಬ್ರಹ್ಮರಂಧ್ರದಲ್ಲಿ ಸಹಸ್ರಾರವೆಂಬ ಮಹಾಕೈಲಾಸವಿದೆ, ಅದೇ ಮಹಾಪದ್ಮಾಟವಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ಚಿಚ್ಚಕ್ತಿಯು ಅಂದ್ರೆ ಪರಚಿತಿಯು ಅಂದರೆ ಕುಂಡಲಿನಿಯು ಈ 6 ಕಮಲಗಳನ್ನು ದಾಟುತ್ತಾ ಮೇಲೆ ಬಂದು ಮಹಾಪದ್ಮಾಟವಿಯನ್ನು ಸೇರಿದಾಗ ಅಲ್ಲಿ ಸಾದಾಖ್ಯ ಕಲಾ ಎಂಬ ಪರಚಿತಿಯನ್ನ ಧ್ಯಾನಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆತ್ಮೀಯರೇ, ಇದು ಸಾಮಾನ್ಯವಾದ ವಿಷಯವಲ್ಲ. ಹಾಗೆ ಷಟ್ಚಕ್ರಗಳ ಮೇಲೆ ಸಾಧಕನು ಚಿಚ್ಚಕ್ತಿಯನ್ನು ಧ್ಯಾನಿಸಬೇಕಾದರೆ ನಮ್ಮ ಮನಸ್ಸಿಗೆ ಅನೇಕ ವಿಧವಾದ ಮಾಯಾ ಮಲಗಳು ಅಂಟಿಕೊಂಡಿರುತ್ತೆ. ನಮ್ಮ ಮನಸ್ಸಿಗೆ ಮಾಯಾ ಮಲಗಳು ಅಂಟಿಕೊಂಡಿರುವಷ್ಟು ಕಾಲ ನಮಗೆ ಧ್ಯಾನ, ಯೋಗ, ಈ ಅಂತರಂಗದ ಶುದ್ಧಿ ಸಾಧ್ಯವಾಗುವುದಿಲ್ಲ. ಎಲ್ಲಿಯವರೆಗೂ ನಮ್ಮ ಅಂತರಂಗ ಈ ಚಿತ್ತಶುದ್ಧಿ ಆಗುವುದಿಲ್ಲವೋ ಅಲ್ಲಿಯ ತನಕ ಈ ಪ್ರಕ್ರಿಯೆ ನಮಗೆ ಸಾಧ್ಯವಿಲ್ಲ ಅಂತ. ಚಿತ್ತಶುದ್ಧಿಯಾಗಿದ್ದಾಗ ಮಾತ್ರವೇ ಆ ಮನಸ್ಸು ಸಾದಾಖ್ಯ ಕಲೆ ಅನ್ನುವಂಥ ಚಿಚ್ಚಕ್ತಿಯನ್ನು ಚಿಂತಿಸಲು ಸಾಧ್ಯವಾಗುತ್ತೆ. ಹಾಗಾಗಿ ಮನಸ್ಸಿಗೆ ಅಂಟಿದಂತಹ ಮಾಯಾ ಮಲಗಳು ಇಲ್ಲದಂತೆ ಮಾಡಿಕೊಳ್ಳಬೇಕು ಅಂತ. ಯಾಕೆಂದರೆ ಇದೆಲ್ಲ ಈ ಸಾಧನೆ ಬಹಳ ಕಷ್ಟಕರವಾದ ಸಾಧನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಅಂತ. ಭಗವಂತನನ್ನು ಹೊಂದಬೇಕು ಅಂತ ಲಕ್ಷ 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 ಮಂದಿ ಪೂಜೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ನಾನಾ ಪ್ರಕ್ರಿಯೆಗಳನ್ನು ಅನುಸರಿಸಿ ಭಗವಂತನನ್ನು ಹೊಂದಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆದರೆ ಕೊನೆಗೆ ಬೆರಳಿಕೆಯಷ್ಟು ಸಾಧಕರು ಮಾತ್ರವೇ ಮಾಯಾ ಮಲರಹಿತರಾಗಿ ಆ ತತ್ವವನ್ನು ಹೊಂದುತ್ತಾರೆ ಅಂತ. ಇಲ್ಲಿ ಆಗಲಿಂದ ಹೇಳುತ್ತಿರುವಂತಹ ಮಾಯಾ ಮಲಗಳು ಯಾವುದು ಅಂತಂದ್ರೆ ನಮ್ಮಲ್ಲಿರಬಹುದಾದ ಅಧರ್ಮಯುಕ್ತವಾದ ಕಾಮನೆಗಳು, ರಾಗದ್ವೇಷವೇ ಮೊದಲಾದ ವಿಕಾರಗಳು, ಕಾಮಾದಿ ಷಡ್ವೈರಿಗಳು, ಇದೆಲ್ಲವೂ ಸಹ ಮಹಾಮಾಯೆ. ಇಷ್ಟೆಲ್ಲ ಒಂದು ಅರ್ಥದಲ್ಲಿ ಹೇಳಬೇಕಾದರೆ ಅಜ್ಞಾನ ಅನ್ನುವಂಥದ್ದೇ ಇಷ್ಟಕ್ಕೆಲ್ಲ ಮೂಲ ಕಾರಣ ಅಂತ. ಹೀಗೆ ಈ ಅಜ್ಞಾನ ಎಂಬ ಮಾಯಾ ಮಲವನ್ನು ಸಂಪೂರ್ಣವಾಗಿ ಶೂನ್ಯ ಮಾಡಿಕೊಳ್ಳಬೇಕು. ಎಲ್ಲ ದಾಟಬೇಕು ಅಂದರೆ ಸಾಮಾನ್ಯರಾದ ನಮ್ಮ ವಿಷಯ ಬಿಡಿ, ಮಹಾಸಾಧಕರಿಗೂ, ಯೋಗಿಗಳಿಗೂ, ತಪಸ್ವಿಗಳಿಗೂ ಕಷ್ಟ ಸಾಧ್ಯವಾಗಿರುವಂಥದ್ದು ಅಂತ. ಜನ್ಮಾಂತರಗಳಲ್ಲಿ ಸಾಧನೆ ಮಾಡಿದ್ದರೆ ಮಾತ್ರವೇ ಮಾಯಾರಹಿತರಾಗಿ ಚಿತ್ತಶುದ್ಧಿಯನ್ನು ಹೊಂದಿ
ಆ ಭಗವತಿಯನ್ನ ತನ್ನಲ್ಲಿ ಅನುಸಂಧಾನ ಮಾಡಲಿಕ್ಕೆ, ದರ್ಶನ ಮಾಡಲಿಕ್ಕೆ, ಅನುಭವಿಸಲಿಕ್ಕೆ ಅನುಕೂಲವಾಗುತ್ತೆ ಅಂತ. ಹೀಗೆ ಸಹಸ್ರಾರದಲ್ಲಿರುವ ಅಮ್ಮನನ್ನ ದರ್ಶಿಸಿದ ಮಹಾತ್ಮರಿಗೆ ಸಿದ್ಧಿಸುವ ಫಲವೇನು ಅಂತಂದ್ರೆ, ಮಹಾಂತಃ ಪಶ್ಯಂತೋ ದಧತಿ ಪರಮಾಹ್ಲಾದ ಲಹರೀಂ. ಈ ರೀತಿಯಾಗಿ 6 ಕಮಲಗಳನ್ನು ದಾಟಿ ಆ ಸಹಸ್ರಾರ ಕಮಲದಲ್ಲಿ, ಆ ಮಹಾಪದ್ಮಾಟವಿಯಲ್ಲಿ ಆ ಸಾದಾಖ್ಯ ಕಲೆ ಹೊಂದಿರಬಹುದಾದಂಥ ಜಗದಂಬೆಯನ್ನ ಯಾವ ಮಹಾತ್ಮನು ದರ್ಶಿಸುತ್ತಾನೋ ಅವನಿಗೆ ಪರಮಾಹ್ಲಾದ ಲಹರೀಂ. ಪರಮಾಹ್ಲಾದ ಅಂತಂದ್ರೆ ಬ್ರಹ್ಮಾನಂದದ ರಸಾನುಭೂತಿ ನಿರಂತರವಾಗಿ ಪ್ರವಾಹದಂತೆ ಆತ ಅನುಭವಿಸುತ್ತಾನೆ. ಸದಾಕಾಲ ಬ್ರಹ್ಮಾನಂದದಲ್ಲಿ ಸ್ಥಿತನಾಗಿ ಬಿಡುತ್ತಾನೆ ಅಂತ. ಆ ಪ್ರವಾಹ, ಆ ಆನಂದದ ರಸ ಪ್ರವಾಹ ನಿತ್ಯ ನೂತನವಾಗಿರುತ್ತೆ, ಅದು ಪರಮವಾಗಿರುತ್ತೆ. ಅದಕ್ಕಿಂತಲೂ ಉತ್ಕೃಷ್ಟವಾದದ್ದು ಮತ್ತೊಂದು ಇಲ್ಲ. ಅದೇ ಬ್ರಹ್ಮಾನಂದ ಅಂತ. ಅದಕ್ಕೆ ಗುರುಗಳು ಪರಮಾಹ್ಲಾದ ಲಹರೀಂ ಅಂತ ಹೇಳಿದ್ದಾರೆ. ಆ ಬ್ರಹ್ಮಸ್ಥಾನದಲ್ಲಿರಬಹುದಾದ ಹ್ರೀಂಕಾರಿಣಿ ಅನಿಸಿದಂಥ ಅಮ್ಮನಿಂದ ಅಮೃತಸ್ಯ ಧಾರ ಬಹುದೋಹಮಾನಂ ಚರಣಂ ನೋ ಲೋಕೆ ಸುಧಿತಾಂ ದಧಾತು ಅಂತ ಹೇಳಿ ತೈತ್ತರಿಯ ಬ್ರಾಹ್ಮಣದಲ್ಲಿ ಹೇಳಿದಂತೆ ಆ ಜೀವನ್ಮುಕ್ತ ಸ್ಥಿತಿಯನ್ನ, ಅಮೃತವನ್ನ ಸ್ವಾದ ಮಾಡಿದಂಥ ಆ ಸಾಧಕನು, ಮಹಾತ್ಮನು ಅನುಭವಿಸುತ್ತಾನೆ. ಹೀಗೆ ಅಂತ. ಇಂತಹ ಸರ್ವತ್ರ ವ್ಯಾಪಕಳಾದ ಪರಬ್ರಹ್ಮ ಸ್ವರೂಪಳು, ಚಿಚ್ಚಕ್ತಿ ಸ್ವರೂಪಳು ಆದಂಥ ಭಗವತಿಯನ್ನ ನಾವು ನಮ್ಮಲ್ಲಿ ಹೀಗೆ ಧ್ಯಾನಿಸುವುದರಿಂದ ನಮಗೆ ಪರಮಾನಂದ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಚಿಂತನೆಯನ್ನು ಕೊಟ್ಟಿದ್ದಾರೆ. ಆತ್ಮೀಯರೇ, ಈ ನಾಮಗಳನ್ನು ಸಹಸ್ರನಾಮದಲ್ಲಿ ಕುಲಾಂಗನ, ಕುಲಾಂತಸ್ಥ, ಕೌಲಿನಿ, ಕುಲಯೋಗಿನಿ, ಅಕುಲ, ಸಮಯಾಂತಸ್ಥ, ಸಮಯಾಚಾರ ತತ್ಪರ, ಮೂಲಾಧಾರೈಕ ನಿಲಯ, ಬ್ರಹ್ಮಗ್ರಂಥಿ ವಿಭೇದಿನಿ, ಮಣಿಪೂರಾಂತರುದಿತ, ವಿಷ್ಣುಗ್ರಂಥಿ ವಿಭೇದಿನಿ, ಆಜ್ಞಾ ಚಕ್ರಾಂತರಾಲಸ್ಥ, ರುದ್ರಗ್ರಂಥಿ ವಿಭೇದಿನಿ, ಸಹಸ್ರಾರಾಂಬುಜಾರೂಢ, ಸುಧಾಸಾರಾಭಿವರ್ಷಿಣಿ, ತಟಿಲ್ಲತಾ ಸಮರುಚಿತ್ ಷಟ್ಚಕ್ರೋ ಪರಿಸಂಸ್ಥಿತ, ಮಹಾಸಕ್ತಿ ಕುಂಡಲಿನಿ ಬಿಸತಂತು ತನೀಯಸಿ. ಇಷ್ಟೆಲ್ಲ ವಿಶೇಷವಾದಂಥ ಸಹಸ್ರನಾಮದ ನಾಮಗಳು ಈ ಶ್ಲೋಕದ ವ್ಯಾಖ್ಯಾನವನ್ನು ಮಾಡಿದೆ. ಇಂತಹ ಶ್ಲೋಕವನ್ನು ಕೊಟ್ಟಂತಹ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೂ, ಹಾಗೆ ಕುಂಡಲಿನಿ ಸ್ವರೂಪಳಾಗಿ ಸರ್ವತ್ರ ವ್ಯಾಪಕಳಾಗಿರಬಹುದಾದಂಥ ಪ್ರಕಾಶಮಾನಳಾದಂಥ ಜಗದಂಬೆಯ ಪಾದಾರವಿಂದಕ್ಕೆ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.